Hello students, welcome back to Turning Point classes. In today's session, I discuss simplified physics. And today's chapter is the third chapter of second PUC, that is current electricity. If you are not subscribed to Turning Point classes, subscribe to the channel. Encourage the channel by sharing the link with your friends. If you have not watched previous videos, link is appearing. You can go to that link and view all previous videos related to second PUC and KSET. We'll start today's topic, resistors in series. A similar topic we had discussed in capacitors. Capacitors alli ನಾವು series combination of capacitors, parallel combination of capacitors ಅವೆರಡನ್ನ ಡಿಸ್ಕಸ್ ಮಾಡಿದ್ವಿ. ಸೇಮ್ ಲೈನ್ಸ್, resistors in series, resistors in parallel. ಭಾಳ ಸಿಂಪಲ್ ಟಾಪಿಕ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಏನು ಇಂಪಾರ್ಟೆಂಟ್ ಇಲ್ಲ, ಆದರೆ ಕೇಳಿದ್ರು ಕೇಳಬಹುದು. ಸೊ ಅದಕ್ಕೋಸ್ಕರ ಜಸ್ಟ್ ಗೋ ಥ್ರೂ ಬೋತ್ ದೀಸ್ ಟಾಪಿಕ್ಸ್. ಈಗ ನಮ್ಮ ರೆಸಿಸ್ಟರ್ಗೆ ದಿಸ್ ಇಸ್ ಅ ಸಿಂಬಲ್, ಅಂದರೆ ಜಿಗ್ಜಾಗ್ ಲೈನ್ ಹಾಕಿದ್ರೆ ಅದು ರೆಸಿಸ್ಟರ್ಗೆ ಸಿಂಬಲ್. ಇಲ್ಲಿ ನಾವು ಎರಡು ರೆಸಿಸ್ಟರ್ಸ್ನ ತೊಗೊಂಡಿದ್ದೀವಿ. ಸೊ ಒನ್ ಈಸ್ ಆಫ್ ರೆಸಿಸ್ಟೆನ್ಸ್ R1, ಅನದರ್ ಒನ್ ಈಸ್ ಆಫ್ R2. ಇವೆರಡನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೀರೀಸಲ್ಲಿ ಕನೆಕ್ಟ್ ಮಾಡಿ ಒಂದು ಸೋರ್ಸ್ಗೆ ಕನೆಕ್ಟ್ ಮಾಡಿದ್ರೆ, ಸೋರ್ಸ್ ಅಂದರೆ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಸೇ I is the current coming from the battery. Potential difference across resistance R1 is marked as V1. Potential difference across resistance R2 is marked as V2. In series combination of resistors ಇಲ್ಲಿ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ಆಲ್ ರೆಸಿಸ್ಟರ್ಸ್, ಇದೊಂದು ಅಬ್ಸರ್ವೇಷನ್ನು. ಎರಡನೇದು ಬಂದು ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಸೋರ್ಸ್ ಅಂತ ತಗೊಳ್ಳೋಣ. ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಆಲ್ ರೆಸಿಸ್ಟರ್ಸ್. ಸೊ ಇದು ಎರಡನೇ ಅಬ್ಸರ್ವೇಷನ್ನು. ಈ ಎರಡನೇ ಅಬ್ಸರ್ವೇಷನ್ ನಾವು ಕಂಟಿನ್ಯೂ ಮಾಡಿದ್ರೆ, ಅಂದರೆ V is equal to V1 plus V2 plus V3 ಎಟ್ಸೆಟ್ರಾ, ಇಲ್ಲಿ ಎರಡೆರಡು ತೊಗೊಂಡಿರೋದ್ರಿಂದ ಸೊ V1ನ ಓಮ್ಸ್ ಲಾ ಯೂಸ್ ಮಾಡ್ತಿದ್ದೀನಿ. V is equal to I into R ಫಾರ್ಮುಲಾದಲ್ಲಿ V1 is equal to I into R1. I1 I2 ತೊಗೊಳ್ತಿಲ್ಲ, ಯಾಕೆಂದರೆ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ಆಲ್ ರೆಸಿಸ್ಟರ್ಸ್. ಸೊ ಅದಕ್ಕೋಸ್ಕರ V1 is equal to I into R1, V2 is equal to I into R2 ಬರ್ಕೊಂಡು ಇಲ್ಲಿ V1ನ I into R1, V2ನ I into R2 ರಿಪ್ಲೇಸ್ ಮಾಡಿದ್ದೀನಿ. ಸೊ ಐನ ಕಾಮನ್ ತೊಗೊಂಡ್ರೆ ಇಲ್ಲಿ R1 ಪ್ಲಸ್ R2 ಬರುತ್ತೆ. ಈ ಐನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದರೆ V/I is equal to R1 ಪ್ಲಸ್ R2. ಸೊ ಈಗ ಈ ಎರಡು ರೆಸಿಸ್ಟರ್ನ ಸಿಂಗಲ್ ರೆಸಿಸ್ಟರಿಂದ ರಿಪ್ಲೇಸ್ ಮಾಡಿದ್ರೆ, ಆ ಸಿಂಗಲ್ ರೆಸಿಸ್ಟರ್ಗೆ ಸೇಮ್ ಸೋರ್ಸ್ ಕನೆಕ್ಟ್ ಮಾಡಿದಾಗ ಆ V/I ನಮಗೇನು ಬರುತ್ತೋ ಅದನ್ನು ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ V/I ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು R ಸಬ್ಸ್ಕ್ರಿಪ್ಟ್ ಎಸ್ ಅಂತ ರೀಪ್ಲೇಸ್ ಮಾಡ್ತಿದ್ದೀವಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅದು. ಸೊ V/I is equal to R1 ಪ್ಲಸ್ R2. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ V/Iನ R ಸಬ್ಸ್ಕ್ರಿಪ್ಟ್ ಎಸ್ ಅಂತ ರೀಪ್ಲೇಸ್ ಮಾಡ್ತಿದ್ದೀವಿ. ಸೊ R ಸಬ್ಸ್ಕ್ರಿಪ್ಟ್ ಎಸ್ is equal to R1 plus R2. That means when resistors are connected in series, all these resistors can be replaced by a single resistor whose resistance is R subscript S, which produces the same effect as the combination of all resistors connected in series. ಅದರ ಮೀನಿಂಗು ಅಷ್ಟು. ಸೊ ಅಲ್ಲಿಗೆ ಸೀರೀಸ್ ಕಾಂಬಿನೇಷನಲ್ಲಿ ರೆಸಿಸ್ಟರ್ಸ್ನ ನಾವು ಕನೆಕ್ಟ್ ಮಾಡಿದಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಗಿವನ್ ಬೈ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಎಟ್ಸೆಟ್ರಾ. ಸೊ ಇಫ್ ದರ್ ಆರ್ n ನಂಬರ್ ಆಫ್ ರೆಸಿಸ್ಟರ್ಸ್, ಇದೊಂದು ನೋಟ್ ಕೊಟ್ಟಿದ್ದೀನಿ ಇಲ್ಲಿ. ಅಕಸ್ಮಾತ್ ಇಫ್ ಯು ಆರ್ ಗಿವನ್ n ಐಡೆಂಟಿಕಲ್ ರೆಸಿಸ್ಟರ್ಸ್, ಸೊ ಈಚ್ ಆಫ್ ರೆಸಿಸ್ಟೆನ್ಸ್ R ಕೊಟ್ಟಿದ್ರೆ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರಲ್ಲಿ R ಸಬ್ಸ್ಕ್ರಿಪ್ಟ್ ಎಸ್ ಅಲ್ಲಿ ಇಸ್ ಈಕ್ವಲ್ ಟು n ಇಂಟು R. So when n identical resistors, each of resistance R are connected in series, then Rs is equal to n into R. ಸೊ ಇದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅಷ್ಟಕ್ಕೆ ನೋಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹುಶಃ ಪ್ರಿವಿಯಸ್ ಕ್ವೆಶ್ಚನ್ ಪೇಪರ್ಗಳಲ್ಲಿ ಬಹಳ ತುಂಬ ಹಿಂದೆ ಒಂದು ಸಾರಿ ಏನು ಅಪಿಯರ್ ಆದಂಗಿದೆ. ಸೊ ಅದಾದಮೇಲೆ ಇದಂಥ ಏನು ಇಂಪಾರ್ಟೆಂಟ್ ಟಾಪಿಕ್ ಏನಲ್ಲ. ಜಸ್ಟ್ ಎನಿ ಹೌ ಗೋ ಥ್ರೂ ದಿಸ್, ಇಟ್ಸ್ ಎನಫ್. ಇನ್ನು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಸ್ಸಲ್ಲಿ ಎರಡು ರೆಸಿಸ್ಟರ್ ತೊಗೊಂಡಿದ್ದೀವಿ. ಸೊ ಒನ್ ಈಸ್ R1, ಅನದರ್ ಒನ್ ಈಸ್ R2. ಇವೆರಡನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಸ್ಸಲ್ಲಿ ಏನು ಕಾಮನ್ ಇರುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದ ಸೇಮ್. ಸೊ ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಆಲ್ ರೆಸಿಸ್ಟರ್ಸ್ ರಿಮೈನ್ಸ್ ದ ಸೇಮ್. ದಿಸ್ ಇಸ್ ಒನ್ ಅಬ್ಸರ್ವೇಷನ್. ಸೆಕೆಂಡ್ ಬಂದು ಕರೆಂಟ್ ಸಪ್ಲೈಡ್ ಬೈ ದ ಸೋರ್ಸ್, ದಟ್ ಈಸ್ ನಥಿಂಗ್ ಬಟ್ ಬ್ಯಾಟ್ರಿ, it is equal to sum of the currents flowing through given resistors. ಸೊ ಅಂದರೆ I is equal to I1 plus I2 plus I3 plus I4 ಎಟ್ಸೆಟ್ರಾ. ಈಗ ನಮ್ಮ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಎರಡು ರೆಸಿಸ್ಟರ್ ಮಾತ್ರ ನಾವು ತೊಗೊಂಡಿರೋದ್ರಿಂದ I is equal to I1 plus I2 ಅಲ್ಲಿ ಸ್ಟಾಪ್ ಮಾಡಿದ್ರೆ ಸಾಕು. ಈಗ ನಾವು ಓಮ್ಸ್ ಲಾ ಯೂಸ್ ಮಾಡ್ತಿದ್ದೀವಿ. I is equal to V/R ಆ ಫಾರ್ಮುಲಾದಲ್ಲಿ I1 is equal to V/R1, I2 is equal to V/R2. ಇಲ್ಲಿ V1 V2 ತೊಗೊಳ್ಳಿಲ್ಲ, ಯಾಕಂದರೆ ವೋಲ್ಟೇಜ್ ಅಕ್ರಾಸ್
ಫಸ್ಟ್ ರೆಸಿಸ್ಟರ್ ಸೆಕೆಂಡ್ ರೆಸಿಸ್ಟರ್ ಎರಡು ಸೇಮ್ ಇರೋದ್ರಿಂದ ಸೊ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎರಡನ್ನೂ ಸೇಮ್ ಕರಿಬೋದು, ವೋಲ್ಟೇಜ್ ಅಂತಾನು ಕರಿಬೋದು, ಇಲ್ಲಾಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಾದರೂ ಕರಿಬೋದು. ಸೊ ಅದೆರಡು ಅಕ್ರಾಸ್ R1 ಆ್ಯಂಡ್ R2 ಸಿನ್ಸ್ ಇಟ್ ಈಸ್ ದ ಸೇಮ್, ಅದಕ್ಕೆ ಸಬ್ಸ್ಕ್ರಿಪ್ಟ್ ನಾವು ಹಾಕ್ಕೊಂಡಿಲ್ಲ. ಸೊ I1 I2ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. I1 is replaced by V by R1, I2 is replaced by V by R2 ಪ್ಲಸ್ ಇದೆ. ಸೊ ವಿನ ಕಾಮನ್ ತೊಗೊಂಡ್ರೆ 1/R1 ಪ್ಲಸ್ 1/R2 ಬರುತ್ತೆ. ಸೊ ಈ ವಿನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬನ್ನಿ. I/V is equal to 1/R1 ಪ್ಲಸ್ 1/R2. ಈ I/Vನ 1/R ಅಂತ ರೀಪ್ಲೇಸ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ P ಅನ್ನೋದು ಒಂದು ಎಕ್ಸ್ಟ್ರಾ ಬರ್ಕೊಂಡಿದ್ದೀನಿ. ಸೊ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ನಾನೇನು ಮಾಡ್ತಿದ್ದೀನಿ R ಸಬ್ಸ್ಕ್ರಿಪ್ಟ್ P ಅಂತ ಬರೀತಿದ್ದೀನಿ, ಓನ್ಲಿ ಫಾರ್ ಕನ್ವೀನಿಯನ್ಸ್ ಇದಷ್ಟೇ. ಸೊ R ಸಬ್ಸ್ಕ್ರಿಪ್ಟ್ P ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಅಂದರೆ ಇಫ್ ಯು ಕ್ಯಾನ್ ರೀಪ್ಲೇಸ್ ಬೋತ್ ದ ರೆಸಿಸ್ಟರ್ಸ್ ಗಿವನ್ ಇನ್ ಪ್ಯಾರಲಲ್ ಬೈ ಎ ಸಿಂಗಲ್ ರೆಸಿಸ್ಟರ್ which produce the same effect as the combination, then that single resistance we call it as effective resistance ಅಷ್ಟೇ ಅದು. ಸೊ ಅದಕ್ಕೆ ಕರೆಂಟ್ ಡಿವೈಡೆಡ್ ಬೈ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಸೊ ಇದನ್ನು 1/RP ಅಂತ ಬರ್ಕೊಂಡಿದ್ದೀನಿ. ಸೊ 1/RP is equal to 1/R1 ಪ್ಲಸ್ 1/R2. ಇದು ಲಾ. ಸೊ ಲಾ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸಸ್ ಅಂದರೆ ಈ ಲಾಸ್ಟ್ ರಿಸಲ್ಟ್ 1/RP is equal to 1/R1 ಪ್ಲಸ್ 1/R2. ಸೊ ನೆಕ್ಸ್ಟ್ ಇದನ್ನು LCM ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ RP is equal to R1 R2 divided by R1 plus R2. ಅಂದರೆ ಎರಡು ರೆಸಿಸ್ಟರ್ ನಮಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಡೈರೆಕ್ಟಾಗಿ ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್ ಆಫ್ ಟೂ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅದರ ವ್ಯಾಲ್ಯೂ ಬಂದು ಈ ರಿಲೇಷನಿಂದ ಬರುತ್ತೆ ನಮಗೆ R1 R2 divided by R1 plus R2. ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಬರೆದಿದ್ದೀನಿ. ಸಪೋಸ್ ಯು ಆರ್ ಗಿವನ್ ಸೆವೆರಲ್ ರೆಸಿಸ್ಟರ್ಸ್ R1 R2 R3 R4 ಎಟ್ಸೆಟ್ರಾ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಕೊಟ್ಟರೆ 1/R is equal to 1/R1 plus 1/R2 plus 1/R3 ಎಟ್ಸೆಟ್ರಾ. ಇದು ಬೇಕಾದ್ರೆ 1/RP ಅಂತಲೂ ಬರ್ಕೋಬಹುದು. ಇನ್ನೊಂದೇನೆಂದರೆ ಎನ್ ಐಡೆಂಟಿಕಲ್ ರೆಸಿಸ್ಟರ್ಸ್ ಈಚ್ ಆಫ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ R ಸಬ್ಸ್ಕ್ರಿಪ್ಟ್ P is equal to R/N. ಕಮಿಂಗ್ ಬ್ಯಾಕ್ ಟು ನೆಕ್ಸ್ಟ್ ಫ್ಯೂ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಎಲ್ಲ ಸೆಲ್ಗೆ ಸಂಬಂಧಪಟ್ಟಿರುವಂಥದ್ದು. ನಮಗೆ ಕೆಮಿಸ್ಟ್ರಿಯಲ್ಲಿ ನಾವು ಓದಿರ್ತೀವಿ, ಸೆಲ್ ಹ್ಯಾಸ್ ಗಾಟ್ ಟು ಎಲೆಕ್ಟ್ರೋಡ್ಸ್, ಒನ್ ಈಸ್ ಕ್ಯಾಥೋಡ್, ಅನದರ್ ಒನ್ ಈಸ್ ಆ್ಯನೋಡ್. ಮತ್ತು ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕೆಮಿಸ್ಟ್ರಿ ನೀವು ಕಲ್ತಿರ್ಬೋದು. ಸೊ ಆ ಡೀಟೇಲ್ಸ್ ಎಲ್ಲ ನಮಗೆ ಬೇಕಿಲ್ಲ. ನಾವು ಸೆಲ್ಗೆ ಒಂದು ಟರ್ಮ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್ನ ಅಸೋಸಿಯೇಟ್ ಮಾಡ್ತೀವಿ. ಆ ಇಂಟರ್ನಲ್ ರೆಸಿಸ್ಟೆನ್ಸ್ನ ಸ್ಮಾಲ್ r ಅಂತ ಡಿನೋಟ್ ಮಾಡಿರ್ತೀವಿ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ R ಆಫ್ ಎ ಸೆಲ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಥ್ರೂ ದ ಸೆಲ್. ಸೊ ಸೆಲ್ ಮುಖಾಂತರ ಕರೆಂಟ್ ಹೋದಾಗ ಅದಕ್ಕೆ ಅಪೋಸಿಷನ್ ಎಷ್ಟಿದೆ ಆ ಅಪೋಸಿಷನ್ನ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಷ್ಟು ಸಾಕು. ಒಂದು ಡೆಫಿನೇಷನ್ ಅಕಸ್ಮಾತ್ ಕೇಳಿದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಡಿಫೈನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಅಂದರೆ ಇಷ್ಟು ಬರೆದ್ರೆ ಸಾಕು. ಇದಾದಮೇಲೆ ಫಾರ್ ಎನಿ ಗಿವನ್ ಸೆಲ್ ವಿ ಡಿಫೈನ್ EMF. ಸೊ EMF ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಏನಿದೆ EMF ಅಂದರೆ? EMF ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ಎ ಸೆಲ್ ವಿತೌಟ್ ಡ್ರಾಯಿಂಗ್ ಎನಿ ಕರೆಂಟ್ ಫ್ರಮ್ ದ ಸೆಲ್. ಸೊ ಕರೆಂಟ್ ಸೆಲ್ಲಿಂದ ಯಾವ ತರಹನೂ ತೆಗಿದೆ. So without drawing current from the cell, so if you can measure the potential difference, then that potential difference represents EMF of the cell. So ಇದೊಂದು ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ಸೊ ವಿತೌಟ್ ಡ್ರಾಯಿಂಗ್ ಕರೆಂಟ್ ಫ್ರಮ್ ದ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಸೆಲ್ ಈಸ್ ಇನ್ ಓಪನ್ ಸರ್ಕ್ಯೂಟ್. ಸೊ ಓಪನ್ ಸರ್ಕ್ಯೂಟ್ ಅಂದರೆ ಕರೆಂಟ್ ಡ್ರಾ ಮಾಡಿಲ್ಲ ಫ್ರಮ್ ಸೆಲ್ ಅಂತ ಅರ್ಥ. ಈ ಡೆಫಿನೇಷನ್ ಒಂದು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಈ ಟಾಪಿಕಲ್ಲಿ ಮಾತ್ರ ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಯೂಸ್ ಮಾಡ್ತಿದ್ದೀವಿ. This is nothing but potential difference V, which we discussed in earlier topics. A terminal potential difference is the potential difference across the terminals of a cell when the cell is in closed circuit. That is, when current is drawn from the cell. So when there is a flow of current through a circuit, whatever the potential difference you measure across the terminals of the cell, that potential difference we call it as terminal potential difference. That is nothing but simply potential difference. ಸೊ ಈ ಟಾಪಿಕಲ್ಲಿ ಮಾತ್ರ ಒಂದೆರಡು ಸಾರಿ ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಯೂಸ್ ಮಾಡ್ತೀವಿ. ಅದಾದಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಇದೇ ಅರ್ಥ. ನೆಕ್ಸ್ಟ್ ಇದಾದಮೇಲೆ ಈ ನಾಲ್ಕನೇ ರಿಲೇಷನ್ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ನ V ಇಂದ ಮಾರ್ಕ್ ಮಾಡಿದ್ರೆ ಆ V is equal to E minus IR. ಸೊ V ಬಂದು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆ ಸಿಂಪ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್. E ಬಂದು EMF ಆಫ್ ಎ ಸೆಲ್, I ಬಂದು ಕರೆಂಟು, R is nothing but ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇದೊಂದು ಇಂಪಾರ್ಟೆಂಟ್ ಈಕ್ವೇಷನ್. ಈ ಈಕ್ವೇಷನ್ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ EMF, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಥ್ರೂ ದ ಸೆಲ್. ಇದು ಬಹಳ ಮುಖ್ಯ ಇದು. ಸೊ ಇಫ್ ಯು ಆರ್ ಗಿವನ್ ಎ ಸೆಲ್ ಆಫ್ EMF E ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ R,
connected to an external resistance capital R. So there is a flow of current I through external resistance. What is that current I? Current I is equal to E divided by capital R plus small r. E ಬಂದು EMF of a cell, capital R ಬಂದು external resistance, small r ಬಂದು internal resistance. ಇದು basic equation for finding current in a circuit ಇದು. ಅಕಸ್ಮಾತ್ instead of one resistance, if there are several resistors, so find out what is the equivalent resistance of a combination of resistors. ಅದೇ ತರಹ instead of one cell, if you have got several cells, you find out what is the net EMF or effective EMF of a combination of cells connected in series or in parallel, and find out what is the effective internal resistance. So ಇಲ್ಲಿ ಏನು ಮಾಡಿದ್ದೀನಿ, ಇದು ಜನರಲೈಸ್ ಮಾಡಿದ್ದೀನಿ. ಸೊ E is being replaced by net EMF divided by capital R ನ ನೆಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ, ಸ್ಮಾಲ್ ಆರ್ನ ನೆಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಬರ್ಕೊಂಡಿದ್ದೀನಿ ಫಾರ್ ಅವರ್ ಕನ್ವೀನಿಯನ್ಸ್ ಇನ್ ಕೇಸ್ ದರ್ ಆರ್ ಮೋರ್ ನಂಬರ್ ಆಫ್ ಸೆಲ್ಸ್ ಆಸ್ ವೆಲ್ ಆಸ್ ಮೋರ್ ನಂಬರ್ ಆಫ್ ರೆಸಿಸ್ಟರ್ಸ್ ಇನ್ ಎ ಗಿವನ್ ಸರ್ಕ್ಯೂಟ್. ಸೊ ದ ಸೇಮ್ ಫಾರ್ಮುಲಾ ಈಸ್ ವ್ಯಾಲಿಡ್ ವಿತ್ ಎ ಟರ್ಮ್ ನೆಟ್ ಎವ್ರಿವೇರ್ ಇಟ್ ಈಸ್ ಬೀಂಗ್ ಯೂಸ್ಡ್. ಸೊ ಈ ಪಾಯಿಂಟ್ಗಳನ್ನು ನಾವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ, ಸೊ ಇದೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಏನು ಇಂಪಾರ್ಟೆಂಟ್ ಇಲ್ಲ. ಸೊ ಕೆಲವು ಟೈಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ, ಡಿಫೈನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ಟರ್ನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಇದು ಮೀನಿಂಗು. ಸೊ ಇನ್ನು ಹೆಚ್ಚಿಗೆ ನಾನು ಡೀಟೇಲ್ಸ್ ಡಿಸ್ಕಸ್ ಮಾಡಲ್ಲ ಇದ್ರ ಬಗ್ಗೆ, ಇಷ್ಟು ಸಾಕು. ಇದಾದಮೇಲೆ ನಮಗೆ ಬಹಳ ಮುಖ್ಯವಾದ ನೆಕ್ಸ್ಟ್ ಟಾಪಿಕ್ ಇದೆ, ಅದು ಬಂದು ಸೆಲ್ಸ್ ಇನ್ ಸೀರೀಸ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು 5 ಮಾರ್ಕ್ ಡೆರಿವೇಷನ್ ಇದು, ಸೆಲ್ಸ್ ಇನ್ ಸೀರೀಸ್ ಅಂತ. ಸೆಲ್ಗೆ ನಾವು ಸರ್ಕ್ಯೂಟ್ ಸಿಂಬಲ್ ಬಂದು ಒಂದು ಲಾಂಗ್ ಲೈನ್, ಇನ್ನೊಂದು ಶಾರ್ಟ್ ಲೈನ್ ಸಪ್ರೇಟೆಡ್ ಬೈ ಶಾರ್ಟ್ ಡಿಸ್ಟೆನ್ಸ್, ದಟ್ ಈಸ್ ದ ವೇ ವಿ ರೆಪ್ರೆಸೆಂಟ್ ಸೆಲ್. ಈ ಲಾಂಗ್ ಲೈನ್ ರೆಪ್ರೆಸೆಂಟ್ಸ್ ಪಾಸಿಟಿವ್ ಟರ್ಮಿನಲ್ ಆಫ್ ಎ ಸೆಲ್, ಶಾರ್ಟ್ ಲೈನ್ ರೆಪ್ರೆಸೆಂಟ್ಸ್ ನೆಗೆಟಿವ್ ಟರ್ಮಿನಲ್ ಆಫ್ ಎ ಸೆಲ್. ಈ ಟಾಪಿಕಲ್ಲಿ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ. ಸೊ ವೆನ್ ಡು ವಿ ಸೇ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್? ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ is connected to negative terminal of another cell and so on, then we say cells are in series. In series combination of cells, same current flows through all the cells. ಇಲ್ಲಿ ನಮ್ಮ ಟಾಪಿಕ್ ಏನು ಅಂದರೆ, find the effective EMF of two cells which are connected in series and also the effective internal resistance of the two given cells. ಇದೊಂದು 5 ಮಾರ್ಕ್ ಡೆರಿವೇಷನ್. ಸೊ ಇದಕ್ಕೆ ನಾವು ಒಂದು ಸೆಲ್ first cell of EMF E1 internal resistance R1 is connected between points A and B. ಇನ್ನೊಂದು ಸೆಲ್ ಬಂದು having EMF E2 internal resistance R2 is connected between points B and C. ಈಗ since they are connected in series, same current flows through both of them. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ E1 and E2 are EMFs of two cells in series ಅಂತ, R1 and R2 internal resistance of two given cells ಅದಾಯಿತು. ನಾವು ಈ ಪಾಯಿಂಟ್ಸ್ A and C ಅಲ್ಲಿ if you can replace both these cells by a single cell whose EMF is E equivalent and internal resistance is R equivalent, then what is this value of E equivalent or R equivalent? ಸೊ ಇದು ನಾವು ಮಾಡೋ ಅಂತ ಟಾಪಿಕ್ ಇಲ್ಲಿ. ಈಗ ನಾವೇನು ಮಾಡಿದ್ದೀವಿ, ಪ್ರೀವಿಯಸ್ ಟಾಪಿಕಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಈಸ್ ನಥಿಂಗ್ ಬಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆ ಈಕ್ವೇಷನ್ V is equal to E minus I into R, ಆ ಫಾರ್ಮುಲಾನ ನಾನು ರಿಕಾಲ್ ಮಾಡಿದ್ದೀನಿ. ಸೊ PD ಅಕ್ರಾಸ್ ಫಸ್ಟ್ ಸೆಲ್. ಸೊ ಫಸ್ಟ್ ಸೆಲ್ ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ? ಬಿಟ್ವೀನ್ A and B. ಸೊ ಅದನ್ನು V ಸಬ್ಸ್ಕ್ರಿಪ್ಟ್ AB, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A and B is equal to VA minus VB. ಸೊ ಡಿಫರೆನ್ಸ್ ಇನ್ ಪೊಟೆನ್ಷಿಯಲ್ is called potential difference. ಸೊ VA minus VB that is equal to, ಸೊ ಈ ಸೆಲ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ V is equal to E minus IR. ಸೊ E minus I into R ಬರ್ಕೊಂಡಿದ್ದೀನಿ. ಅಂದರೆ ಫಸ್ಟ್ ಸೆಲ್ಗೆ EMF E1 ಇರೋದ್ರಿಂದ 1 ಅಂತ ಹಾಕ್ಕೊಂಡಿದ್ದೀನಿ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇರೋದ್ರಿಂದ R1 ಅಂತ ಹಾಕಿದ್ದೀನಿ. ಅದೇ ತರಹ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಸೆಕೆಂಡ್ ಸೆಲ್ ಈಸ್ ಕನೆಕ್ಟೆಡ್ ಬಿಟ್ವೀನ್ B and C. ಸೊ ಅದಕ್ಕೋಸ್ಕರ V ಸಬ್ಸ್ಕ್ರಿಪ್ಟ್ BC is equal to VB minus VC that is equal to, ಇದರ EMF ಬಂದು E2 minus I into R2 ಹಾಕ್ಕೊಳ್ತೀವಿ. ಈಗ ಫೈಂಡ್ ಔಟ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕಾಂಬಿನೇಷನ್ ಆಫ್ ದೀಸ್ ಟು ಸೆಲ್ಸ್, ದಟ್ ಈಸ್ ನಥಿಂಗ್ ಬಟ್ V ಸಬ್ಸ್ಕ್ರಿಪ್ಟ್ AC. VAC is equal to VA minus VC. ಈಗ ನಾವೇನು ಮಾಡಿದ್ದೀವಿ, VA minus VC is equal to, ಇಲ್ಲಿ VA ಹಾಗೆ ಬರ್ಕೊಂಡು ಒಂದು ಮೈನಸ್ VB ಪ್ಲಸ್ VB ಬರ್ಕೊಂಡಿದ್ದೀನಿ. ಸೊ ಮೈನಸ್ VB ಪ್ಲಸ್ VB ನೀವು ಕ್ಯಾನ್ಸಲ್ ಮಾಡಿದ್ರೆ ಈ ಸ್ಟೆಪ್ ಬಂದುಬಿಡುತ್ತೆ ನಮಗೆ, ಮೈನಸ್ VC. ಇಲ್ಲಿ ಎರಡು ಕ್ಯಾನ್ಸಲ್ ಮಾಡಿದ್ರೆ VA ಮೈನಸ್ VB ಪ್ಲಸ್ VB ಮೈನಸ್ VC ಇದೆಯಲ್ಲ, ಇವೆರಡು ಕ್ಯಾನ್ಸಲ್ ಆಗಿಬಿಟ್ರೆ VA ಮೈನಸ್ VC ಬರುತ್ತೆ. ಇದು ಬರ್ಕೊಂಡಿರೋ ಉದ್ದೇಶ ಏನು ಅಂದರೆ, VA ಮೈನಸ್ VB ನಮಗೆ ಪ್ರೀವಿಯಸ್ ಲೈನಲ್ಲಿ ಅವೈಲಬಿಲಿಟಿ ಇದೆ E1 ಮೈನಸ್ I into R1 ಅಂತ, ಅದನ್ನು ರೀಪ್ಲೇಸ್ ಮಾಡಿದ್ದೀನಿ. ಅದೇ ತರಹ ಈ VB ಮೈನಸ್ VCನ ನಾವು E2 ಮೈನಸ್ I into R2 ಅಂತ ರೀಪ್ಲೇಸ್ ಮಾಡ್ತಿದ್ದೀವಿ. ಸೊ ಅದು ರೀಪ್ಲೇಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, E1 ಆ್ಯಂಡ್ E2 ಆರ್ ಪುಟ್ ಟುಗೆದರ್. ಮತ್ತು ಈ ಎರಡು ಟರ್ಮಲ್ಲಿ ಮೈನಸ್ ಐನ ಕಾಮನ್ ತೊಗೊಂಡ್ರೆ R1 ಪ್ಲಸ್ R2 ಬರುತ್ತೆ. ಇದನ್ನು ಈಕ್ವೇಷನ್ 1 ಅಂತ ಕರೀರಿ. ಇದಾದಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ, ಬೋತ್ ದ ಸೆಲ್ಸ್ ಆರ್ ರೀಪ್ಲೇಸ್ಡ್ ಬೈ ಎ ಸಿಂಗಲ್ ಸೆಲ್
whose EMF is A equivalent with internal resistance R equivalent. Then for this cell V subscript AC ಏನು ಅಂತ ಬರೀಬೇಕು. ಸೊ ಫಾರ್ ದಿಸ್ ಸಿಂಗಲ್ ಸೆಲ್ ವಿ ಸಬ್ಸ್ಕ್ರಿಪ್ಟ್ ಎ ಸಿ ಈಸ್ ಈಕ್ವಲ್ ಟು ಅದೇ ನೋಟಿಂದ ಮತ್ತೆ ವಿ ಈಸ್ ಈಕ್ವಲ್ ಟು ಇ ಮೈನಸ್ ಐ ಇಂಟು ಆರ್ ಅಂತಿದೆಯಲ್ಲ, ಇ ಈಕ್ವಿವೆಲೆಂಟ್ ಮೈನಸ್ ಐ ಇಂಟು ಆರ್ ಈಕ್ವಿವೆಲೆಂಟ್ ಈಕ್ವೇಷನ್ 2 ಅಂತ ಬರೀತೀವಿ. ಸೊ ಇಲ್ಲಿ ವಿ ಎ ಸಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲೂ ವಿ ಎ ಸಿ ಇದೆ, ರೈಟ್ ಹ್ಯಾಂಡ್ ಸೈಡ್ಸ್ ಮಸ್ಟ್ ಬಿ ಈಕ್ವಲ್. ಸೊ ಅದಕ್ಕೋಸ್ಕರ ಇವೆರಡನ್ನ ಕಂಪೇರ್ ಮಾಡ್ತಿದ್ದೀವಿ. ಕಂಪೇರ್ ಮಾಡಿದಾಗ ಈ ಈಕ್ವಿವೆಲೆಂಟ್ ಇಸ್ ಈಕ್ವಲ್ ಟು ಇ1 ಪ್ಲಸ್ ಇ2 ಬರುತ್ತೆ, ಆರ್ ಈಕ್ವಿವೆಲೆಂಟ್ ಬರೆದು R1 ಪ್ಲಸ್ R2 ಬರುತ್ತೆ. ಅಂದರೆ ವೆನ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, net EMF is equal to sum of the EMFs of given cells. ಅದೇ ಥರ net internal resistance is equal to sum of internal resistance of given cells. ಸೊ ಇಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಟರ್ನಿಂಗ್ ಪಾಯಿಂಟ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. encourage the channel by sharing the link with your friends. If you have not watched previous videos, go to previous videos which I uploaded both for KSET as well as second PUC. We'll come back to the next class. God bless you.